ತುಮಕೂರಿನಲ್ಲಿ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ನಗರದ ಹಲವೆಡೆ ಮುಸ್ಲಿಂ ಬಾಂಧವರಿಂದ ಮೆರವಣಿಗೆ. ಪ್ರಪಂಚಾದ್ಯಂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಆಚರಣೆ ಮಾಡಲಾಗ್ತಾ ಇದೆ. ತುಮಕೂರಿನಲ್ಲಿಯೂ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಬೆಳಗ್ಗೆ ಮಸೀದಿಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಬಳಿಕ ಸಂಜೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಮೆರವಣಿಗೆಯನ್ನ ನಡೆಸಿದ್ರು. ಇನ್ನು ತುಮಕೂರಿನಲ್ಲಿಯೂ ಈದ್ ಮಿಲಾದ್ ಸಂಭ್ರಮ ಜೋರಾಗಿದ್ದು, ಮುಸ್ಲಿಂ ಬಾಂಧವರು ಬೆಳಗ್ಗೆಯೇ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಮಸೀದಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಬಳಿಕ ಮಧ್ಯಾಹ್ನದ ಮೇಲೆ ಮೆಕ್ಕಾ, ಮದೀನಾಗಳಂತಹ ಪ್ರತಿಕೃತಿಗಳನ್ನ ನಿರ್ಮಿಸಿ ನಗರಾದ್ಯಂತ ಬೃಹತ್ ಮೆರವಣಿಗೆಯನ್ನ ಕೂಡ ನಡೆಸಿದ್ರು. ನಗರದ ಗುಡ್ಶೆಡ್ ಕಾಲೋನಿಯಿಂದ ಮುಸ್ಲಿಂ ಬಾಂಧವರು ಮೆರವಣಿಗೆ ಆರಂಭಿಸಿದ್ದು, ದಾನಾ ಪ್ಯಾಲೇಸ್ ರಸ್ತೆ ಮುಖಾಂತರ ಬಿಜಿಪಾಳಿಯ ಸರ್ಕಲ್, ಟೌನ್ ಹಾಲ್, ಬಾರ್ಲೈನ್, ಜಾಮಿಯಾ ಮಸೀದಿವರೆಗೂ ಬೃಹತ್ ಮೆರವಣಿಗೆಯನ್ನ ನಡೆಸಿದ್ರು. ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದು, ಎಲ್ಲೆಡೆ ಇಸ್ಲಾಂ ಬಾಂಧವರ ಹಸಿರು ಬಾವುಟವು ರಾರಾಜಿಸ್ತಾ ಇತ್ತು. ಇವತ್ತು ಜಶ್ಮೆ ಮೀಲಾದುನ್ ನಬಿ, ನಮ್ಮ ಪೈಗಂಬರ್ ಅವರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 1500 ವರ್ಷ ಆಯಿತು ಇವತ್ತಿಗೆ ಹುಟ್ಟಿ. ಆದರೆ ನಮ್ಮ ಧರ್ಮ ಬಂದು ಭಾಳ ವರ್ಷಗಳಾಯಿತು. ಆದರೆ ನಮ್ಮ ಪೈಗಂಬರವರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 1500 ವರ್ಷ ಆಯಿತು ಇವತ್ತಿಗೆ. ಅವರ ಹುಟ್ಟಿದ ದಿನಾಂಕ ಇವತ್ತು ನಮ್ಮ ಇಡೀ ದೇಶದಲ್ಲೆಲ್ಲ, ಇಡೀ ವಿಶ್ವದಲ್ಲೇ ಇವತ್ತು ನಮ್ಮ ಖುಷಿ ಪಡೋ ದಿವಸ. ಇವತ್ತು ಅವರ ತಂದಿರುವಂಥ ಖುರಾನು ಮತ್ತು ಅವರು ತಂದಿರುವಂಥ ಧರ್ಮ, ನಾವು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡಿ ಎಲ್ಲರಿಗೂ, ಎಲ್ಲ ಜಾತಿ ಜನಾಂಗಕ್ಕೂ ಇವತ್ತು ಶಾಂತಿ, ನೆಮ್ಮದಿ, ಒಳ್ಳೆಯದಾಗಲಿ ಅಂತ ನಾವು ಎಲ್ಲರೂ ಪ್ರಾರ್ಥನೆ ಮಾಡಿ ಆಚರಿಸಿದ್ದೀವಿ. ಎಲ್ಲ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ, ಎಲ್ಲ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಭಾವಿಸಿದ್ದೀವಿ. ಇವತ್ತು ಈದುನ್ ಮಿಲಾದುನ್ ನಬಿ ಏನು ಮಾಡ್ತಾ ಇದ್ದೀವಿ, ಇಡೀ ಪ್ರಪಂಚಕ್ಕೆ ದೇವರು ಶಾಂತಿ ಆಗಲಿ, ಒಳ್ಳೆಯದಾಗಲಿ ಅಂತ ನಾವು ಆಚರಿಸಿದ್ದೀವಿ. ಒಳ್ಳೆಯದಾಗುತ್ತೆ. ನಮ್ಮ ಪೈಗಂಬರ್ ಅವರು ಏನು ನಮಗೆ ಖುರಾನ್ ತಂದುಕೊಟ್ಟಿದ್ದಾರೆ, ಇಸ್ಲಾಂ ಧರ್ಮ ತಂದುಕೊಟ್ಟಿದ್ದಾರೆ, ಅದಕ್ಕೆ ನಾವೆಲ್ಲರೂ ಎಲ್ಲ ಜಾತಿ ಧರ್ಮಕ್ಕೇನು ಈ ಇಸ್ಲಾಂ ಧರ್ಮ ಎಲ್ಲ ಧರ್ಮಗಳಿಗೂ ಗೌರವವನ್ನು ಕೊಟ್ಟು ಆ ಧರ್ಮಗಳಿಗೂ ಗೌರವ ಕೊಡಬೇಕು. ಯಾವ ದೇಶದಲ್ಲಿರ್ತೀರ ಆ ದೇಶಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಆ ಕಾನೂನನ್ನು ಪಾಲನೆ ಮಾಡಬೇಕಂತ ನಮ್ಮ ಧರ್ಮ ಹೇಳ್ಕೊಟ್ಟಿರೋದಂಥದ್ದು. ಆ ಧರ್ಮದ ಇವ್ರು ಯಾರಂದರೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನಮ್ಮ ಪೈಗಂಬರ್ ಅವರು. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಇಡೀ ದೇಶಕ್ಕೆ ಶಾಂತಿ ಸಿಗಲಿ, ಇಶ್ಯೂಕ್ಕೆ ಶಾಂತಿ ಸಿಗಲಿ, ಮೊದಲನೇದಾಗಿ ನನ್ನ ಭಾರತಕ್ಕೆ, ನನ್ನ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹೇಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ನಗರಾದ್ಯಂತ ಮೆರವಣಿಗೆಯಲ್ಲಿ ಮಕ್ಕಾ, ಮದೀನಾ ಕಲಾಕೃತಿಗಳು ಎಲ್ಲರ ಗಮನ ಸೆಳೆದಿದ್ದು, ಸಾವಿರಾರು ಮಂದಿ ಜನರು ಮೆರವಣಿಗೆಯನ್ನ ಕಣ್ತುಂಬಿಕೊಂಡ್ರು. ಇತ್ತ ಮುಸ್ಲಿಂ ಬಾಂಧವರಿಂದ ಮೆರವಣಿಗೆಯನ್ನ ನಡೆಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಇನ್ನು ಮೆರವಣಿಗೆಯಲ್ಲಿ ಡಿಜೆಗೆ ನಿಷೇಧ ಹೇರಿದ್ರಿಂದ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಮೆರವಣಿಗೆಯನ್ನ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.